ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವರದರಾಜ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಶಿವ. ಎಲ್ರಿಗೂ ನಮಸ್ಕಾರಗಳು. ಹೊಸದಾಗಿ ಬಂದಿರತಕ್ಕಂಥ ಒಂದು ನೋಟಿಫಿಕೇಷನ್ ಬಗ್ಗೆ ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ನ್ಯೂ ಡೆಲ್ಲಿ, ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್. ದ ರಿಕ್ರೂಟ್ಮೆಂಟ್ ಯಾವುದು ರಿಲೇಟೆಡ್ ಆಗಿರ್ತಕ್ಕಂಥದ್ದಪ್ಪ ಅಂತಂದರೆ ನಾರ್ಸೆಟ್ ಅಂತಂದರೆ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಿಲಿಟಿ ಟೆಸ್ಟ್. ಇದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನನ್ನು ನೋಡ್ತಾ ಹೋಗೋಣ. ಆನ್ಲೈನ್ ಅಪ್ಲಿಕೇಶನ್ ಈಸ್ ಇನ್ವೈಟೆಡ್ ಫಾರ್ ದ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಕಾಮನ್ ಎಲಿಜಿಬಲ್ ಟೆಸ್ಟ್ ನಾರ್ಸೆಟ್ 10. ನಾರ್ಸೆಟ್ ಎಷ್ಟಪ್ಪ ಅಂತಿದ್ರು, ಎಷ್ಟಂದರೆ ಇದು ನಾರ್ಸೆಟ್ 10 ಫಾರ್ ದ ರಿಕ್ರೂಟ್ಮೆಂಟ್ ಆಫ್ ಅ ನರ್ಸಿಂಗ್ ಆಫೀಸರ್ ಪೋಸ್ಟ್ಸ್ ಎಟ್ ಲೆವೆಲ್ 07 ಇನ್ ದ ಪೇ ಅಂತಂದರೆ ಇಲ್ಲಿ ಪೇಮೆಂಟ್ ಯಾವ ಪೇ ಸ್ಕೇಲಲ್ಲಿ ಸಿಗುತ್ತೆ ಅಂತಂದರೆ 7 ಪೇ ಸ್ಕೇಲಲ್ಲಿ ಸಿಗ್ತಕ್ಕಂಥದ್ದು. ಇದಿಷ್ಟು ರಿಲೇಟೆಡ್ ಇನ್ಫಾರ್ಮೇಷನ್ ಯಾವುದ್ರದಪ್ಪ ಅಂತಂದರೆ ನಾರ್ಸೆಟ್ಟಿಂದು ಇನ್ಫಾರ್ಮೇಷನ್ ಇದಾಗಿದ್ದು. ದ ಆನ್ಲೈನ್ ಅಪ್ಲಿಕೇಶನ್ ಕ್ಯಾನ್ ಬಿ ಡನ್ ಥ್ರೂ ಏಮ್ಸ್ ವೆಬ್ಸೈಟ್. ಏಮ್ಸ್ ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟನ್ನು ಕೊಟ್ಟಿರ್ತಕ್ಕಂಥದ್ದು. ಆ ವೆಬ್ಸೈಟಿನ ಮುಖಾಂತರ ನೀವು ಆನ್ಲೈನ್ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಅಫಿಷಿಯಲ್ ವೆಬ್ಸೈಟ್ ಸ್ಕ್ರೀನಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. www.aims.sex.ams.ac.in. ದಿಸ್ ಈಸ್ ಅ ಅಫಿಷಿಯಲ್ ವೆಬ್ಸೈಟ್. ಇದು ಯಾವಾಗ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಅಂತಂದರೆ 24/2/2026 ಈಸ್ ಅ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ದಿನಾಂಕ. ಅದೇ ರೀತಿ ಯಾವಾಗ ಎಂಡ್ ಆಗುತ್ತೆ ಅಂತಂದರೆ 16/3/2026 ಅಪ್ ಟು 5 PM. ದಿಸ್ ಈಸ್ ಅ ಸ್ಟಾರ್ಟಿಂಗ್ ಡೇಟ್ ಆ್ಯಂಡ್ ಇಟ್ ಈಸ್ ಅ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್. ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ಅಪಿಯರಿಂಗ್ ಇನ್ ಅ ನಾರ್ಸೆಟ್ಟಿಗೆ ನೀವೇನಾದರೂ ಎಕ್ಸಾಮ್ಗೆ ಅಪಿಯರ್ ಆಗಬೇಕಂತಂದರೆ, ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ನಿಮಗೆಲ್ಲ ಯಾವ ಕ್ರೈಟೀರಿಯಾ ಇರಬೇಕು ಅಂತಂದು ನೋಡ್ತಾ ಹೋಗೋಣ. ದ BSc ನರ್ಸಿಂಗ್ ಹಾನ್ಸ್ ಅಂತಂದರೆ BSc ನರ್ಸಿಂಗ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. BSc ನರ್ಸಿಂಗ್ ಫ್ರಮ್ ಆ್ಯನ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್. ಇಂಡಿಯಾದಲ್ಲಿರ್ತಕ್ಕಂಥ ಒಂದು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ನರ್ಸಿಂಗ್ ಕೌನ್ಸಿಲಿಂಗ್ ಮುಖಾಂತರ ನೀವು BSc ನರ್ಸಿಂಗನ್ನು ಕಂಪ್ಲೀಟ್ ಮಾಡಿ ಗ್ರ್ಯಾಜುಯೇಟ್ ಆಗಿರಬೇಕು. ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆರ್ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸ್ಟೇಟಲ್ಲಿದ್ದರೆ ಆ ಸ್ಟೇಟಲ್ಲಿರ್ತಕ್ಕಂಥ ಒಂದು ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗಲ್ಲಿ ನೀವು ರಿಕಗ್ನೈಸ್ಡ್ ಯೂನಿವರ್ಸಿಟಿ ಮುಖಾಂತರ ನೀವು ಡಿಗ್ರಿಯನ್ನು ಪಡೆದುಕೊಂಡಿರಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ BSc ಪೋಸ್ಟ್ ಬೇಸಿಕ್ BSc ಅಂತಂದರೆ ನೀವೇನಾದರೂ JNM ಸ್ಟೂಡೆಂಟ್ಸ್ ಆಗಿದ್ದರೆ ನೀವು ಪೋಸ್ಟ್ ಬೇಸಿಕ್ BScಯನ್ನು ಮಾಡಿರಬೇಕು. ನರ್ಸಿಂಗ್ ಫ್ರಮ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್. ಇಂಡಿಯನ್ ಅಂತಂದರೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ಇದೇನಪ್ಪ ಸೆಂಟ್ರಲ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ನರ್ಸಿಂಗ್ ಕೌನ್ಸಿಲಿಂಗ್. ಅದೇ ರೀತಿ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗ್ ಅಂತಂದರೆ ಸ್ಟೇಟಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ನರ್ಸಿಂಗ್ ಕೌನ್ಸಿಲಿಂಗ್. ಅಲ್ಲಿ ನೀವು ಒಂದು ಯೂನಿವರ್ಸಿಟಿಯಲ್ಲಿ ನಿಮ್ಮ ಗ್ರ್ಯಾಜುಯೇಷನನ್ನು, ನಿಮ್ಮ ಪೋಸ್ಟ್ ಬೇಸಿಕ್ BScಯನ್ನು ಮುಗಿಸಿರ್ತಕ್ಕಂಥವ್ರು ಈ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ರಿಜಿಸ್ಟರ್ಡ್ ಆ್ಯಸ್ ಅ ನರ್ಸ್ ಆ್ಯಂಡ್ ಮಿಡ್ವೈಫ್ ವಿತ್ ಅ ಸ್ಟೇಟ್ ಆ್ಯಂಡ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್. ಇವರು ಕೂಡ ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತಕ್ಕಂಥದ್ದು. ಡಿಪ್ಲೊಮೊ ಇನ್ ಅ ಜನರಲ್ ನರ್ಸಿಂಗ್ ಮಿಡ್ವೈಫ್ಸ್ ಫ್ರಮ್ ಅ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್, ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗ್ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್. ಸೇಮ್ JNM ನರ್ಸಿಂಗನ್ನು ಮುಗಿಸಿರಬೇಕು. ಅದು ರಿಕಗ್ನೈಸ್ಡ್ ಆಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿಯಲ್ಲಿ ಮುಗಿದಿರಬೇಕು. ಅದೇ ರೀತಿ ರಿಜಿಸ್ಟರ್ಡ್ ಆ್ಯಸ್ ಅ ನರ್ಸ್ ಆ್ಯಂಡ್ ಮಿಡ್ವೈಫ್ ಇನ್ ಅ ಸ್ಟೇಟ್ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗ್ ರಿಜಿಸ್ಟರ್ ನರ್ಸ್ ಆಗಿರಬೇಕು ಸ್ಟೇಟ್ ಅಥವಾ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗಲ್ಲಿ. 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಮಿನಿಮಮ್ 50 ಬೆಡೆಡ್ ಹಾಸ್ಪಿಟಲ್. JNM ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಏನಪ್ಪ ಅಂತಂದರೆ ಮಿನಿಮಮ್ ಆಗಿ 50 ಬೆಡೆಡ್ ಹಾಸ್ಪಿಟ್ಲಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಅದು ಅಪ್ ಟು 2 years ಫಾರ್ JNM ಸ್ಟೂಡೆಂಟ್ಸ್ ಆರ್ JNM ಕ್ಯಾಂಡಿಡೇಟ್ಸ್. ಬಟ್ BSc ಅವರಿಗೆ ಡಿಗ್ರಿ ಕಂಪ್ಲೀಟ್ ಆಗಿರ್ತಕ್ಕಂಥ BSc ಸ್ಟೂಡೆಂಟ್ಸ್ಗೆ ಸ್ಟೇಟ್ ನರ್ಸಿಂಗ್ ಕೌನ್ಸಿಲಿಂಗಲ್ಲಿ ಇಲ್ಲ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂಗಲ್ಲಿ ನೀವು BSc ಡಿಗ್ರಿಯನ್ನು ಮುಗಿಸಿದರೆ ನಿಮ್ಗೆ ಯಾವುದೇ ರೀತಿಯ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಡೈರೆಕ್ಟಾಗಿ ನೀವು ಅಪ್ಲೈಯನ್ನು ಮಾಡ್ಬೋದು. ಬಟ್ JNM ಅಂದರೆ ಜನರಲ್ ನರ್ಸಿಂಗ್ ಮಿಡ್ವೈಫ್ ಮುಗಿಸಿರ್ತಕ್ಕಂಥ ಒಂದು ಸ್ಟೂಡೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್ಗಳಿಗೆ ನೀವು 2 years ಎಕ್ಸ್ಪೀರಿಯನ್ಸ್ ಲೆಟರ್ ಮತ್ತು ಅದು ಎಲ್ಲಿ 50 ಬೆಡೆಡ್ ಹಾಸ್ಪಿಟಲಲ್ಲಿ ಮಾಡಿರಬೇಕಾಗಿರ್ತಕ್ಕಂಥದ್ದು. ದ ರಿಕ್ವೈರ್ಡ್ 2 years ಆಫ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಇನ್ ಎಬೋ ಈಸ್ ಆ್ಯನ್ ಎಸೆನ್ಷಿಯಲ್ ಕ್ರೈಟೀರಿಯಾ ಅಂತಂದರೆ ಇಲ್ಲಿ ವ್ಯಾಲಿಡ್ ಆಗಿ ನೋಡ್ತಕ್ಕಂಥ ಒಂದು ಕ್ರೈಟೀರಿಯಾ ಏನಪ್ಪ ಅಂತಂದರೆ ನೀವು 2 year ಎಕ್ಸ್ಪೀರಿಯನ್ಸ್ ಲೆಟರನ್ನು ಏನು ಪ್ರೊವೈಡ್ ಮಾಡ್ತಿರೋ ಅದನ್ನು ಅವರು ಕ್ರಾಸ್ ವೆರಿಫೈ ಮಾಡಿ ನೋಡ್ತಕ್ಕಂಥದ್ದು. ಏನಕ್ಕಪ್ಪ ಅಂತಂದರೆ ಎಕ್ಸ್ಪೀರಿಯನ್ಸ್ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ JNM ಕ್ಯಾಂಡಿಡೇಟ್ಸ್ಗಳಿಗೆ.
ಏಜ್ ಲಿಮಿಟ್ ನೋಡ್ತಾ ಹೋದರೆ ಫಾರ್ ಆಲ್ ಏಮ್ಸ್ ಬಿಟ್ವೀನ್ 18 to 30 ಇಯರ್ಸ್, 18ರಿಂದ 30 ವರ್ಷ ಒಳಗಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಮಾತ್ರ ಇಲ್ಲಿ ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಹಾಕೋಬೋದಾಗಿರ್ತಕ್ಕಂಥದ್ದು. ಆದರೆ ಕೂಡ ಇಲ್ಲೇನಪ್ಪ ಅಂತಂದರೆ ಇದು ಜನರಲ್ ಮೆರಿಟ್ ಅವರಿಗೆ ಇರ್ತಕ್ಕಂಥ ಒಂದು ಏಜ್ ಲಿಮಿಟು. ಬಟ್ ನೀವು ಸೆಂಟ್ರಲ್ ಗೌರ್ಮೆಂಟಲ್ಲಿ OBC ಅಥವಾ EWS ಮತ್ತು SC ST ಬರ್ತಾ ಇತ್ತಂದರೆ ನಿಮ್ದೇನಪ್ಪ ಅಂತಂದರೆ ಇಲ್ಲಿ ಆ್ಯಸ್ ಪರ್ ದ ಡೀಟೇಲ್ ಏಜ್ ರಿಲ್ಯಾಕ್ಸೇಷನ್ ಅಂತಕ್ಕಂಥದ್ದು ಇಲ್ಲೇನು ಮಾಡ್ತಾರೆ, ಡೀಟೇಲ್ ಆನ್ ಏಜ್ ರಿಲ್ಯಾಕ್ಸೇಷನ್ ಗಿವನ್ ಇನ್ ಅ ಜನರಲ್ ಕಂಡೀಷನ್, ಏಜ್ ರಿಲ್ಯಾಕ್ಸೇಷನನ್ನು ಕೊಡ್ತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ನಾರ್ಸೆಟ್ ಅಪ್ಲಿಕೇಶನ್ ಫೀಸ್ ಜನರಲ್ ಅಥವಾ OBC ಕ್ಯಾಂಡಿಡೇಟ್ಸ್ಗಳಿಗೆ 3000 ರುಪೀಸ್ ಏನಪ್ಪ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ಫೀಸ್ ಇರ್ತಕ್ಕಂಥದ್ದು. SC ST ಕ್ಯಾಂಡಿಡೇಟ್ಸ್ಗಳಿಗೆ ಮತ್ತು EWS ಇವರಿಗೆ 2400 ರುಪೀಸ್ ನಿಮ್ಮ ಅಪ್ಲಿಕೇಶನ್ ಫೀಸನ್ನು ಇಲ್ಲಿ ಪೇ ಮಾಡ್ತಕ್ಕಂಥದ್ದು. ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ಅಪ್ಲಿಕೇಶನ್ ಫೀಸ್. ದ ಕ್ಯಾಂಡಿಡೇಟ್ ಕ್ಯಾನ್ ಪೇ ದ ಪ್ರಿಸ್ಕ್ರೈಬ್ಡ್ ಅಪ್ಲಿಕೇಶನ್ ಫೀ ಥ್ರೂ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಅಂತಂದರೆ ನೀವು ಡೆಬಿಟ್ ಕಾರ್ಡ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಅಥವಾ UPI ಮುಖಾಂತರ, ಫೋನ್ಪೇ ಅಥವಾ ಗೂಗಲ್ ಪೇ ಮುಖಾಂತರ ನೀವೇನು ಮಾಡ್ಬೋದು, ಟ್ರಾನ್ಸಾಕ್ಷನನ್ನು ಮಾಡ್ಬೋದಾಗಿರ್ತಕ್ಕಂಥದ್ದು. ಇದೇನು ಪೇಮೆಂಟ್ ಮಾಡಿದರೆ ಮಾತ್ರ ನೀವು ಇಲ್ಲಿ ಸಕ್ಸಸ್ಫುಲ್ಲಾಗಿ ನೀವು ಎಕ್ಸಾಮಿಗೆ ಅಪಿಯರ್ ಆಗ್ತಕ್ಕಂಥದ್ದು. ಅಪ್ಲಿಕೇಶನ್ ಫೀ ಒನ್ಸ್ ರಿಮಿಟೆಡ್ ಶಿಲ್ ನಾಟ್ ಬಿ ರೀಫಂಡಬಲ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸ್ ಅಂತಂದರೆ ನೀವೇನಾದರೂ ಒಂದು ಸತಿ ಪೇಮೆಂಟನ್ನು ಮಾಡಿದರೆ ನಿಮಗೆ ಅಪ್ಲಿಕೇಶನ್ ಫೀಸ್ ಯಾವುದೇ ರೀತಿಯಾಗಿ ನಿಮಗೆ ರಿಟರ್ನ್ ಬರಲ್ಲ. ಅಪ್ಲಿಕೇಶನ್ ವಿತೌಟ್ ಪ್ರಿಸ್ಕ್ರೈಬ್ಡ್ ಫೀ ವುಡ್ ನಾಟ್ ಬಿ ಕನ್ಸಿಡರ್ ಆ್ಯಸ್ ಸಮ್ಮರ್ಲಿ ರಿಜೆಕ್ಟೆಡ್ ಅಂತಂದರೆ ಅಪ್ಲಿಕೇಶನನ್ನು ನೀವು ವಿತೌಟ್ ಪೇಮೆಂಟ್ ಮಾಡದೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಇಲ್ಲಿ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಲಾಗುತ್ತೆ. ಅಪ್ಲಿಕೇಶನ್ ಫೀಸ್ ಆಫ್ SC and ST ಕ್ಯಾಂಡಿಡೇಟ್ಸ್ ಹೂ ಅಪಿಯರ್ ಇನ್ ಎಕ್ಸಾಮಿನೇಷನ್ ವಿಲ್ ಬಿ ರಿಫಂಡೆಡ್ ಆಫ್ಟರ್ ಡಿಕ್ಲರೇಷನ್ ಆಫ್ ಅ ರಿಸಲ್ಟ್ ಇನ್ ಡ್ಯೂ ಟು ಕೋರ್ಸ್ ಆಫ್ ಅ ಟೈಮ್ ಆಫ್ಟರ್ ಅ ವೆರಿಫಿಕೇಷನ್ ಆಫ್ ಅ SC ST ಸರ್ಟಿಫಿಕೇಟ್ ಅಂತಂದರೆ ನೀವೇನಾದರೂ SC ST ಕ್ಯಾಂಡಿಡೇಟ್ಸ್ ಆಗಿದ್ದರೆ ನೀವು ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಿರ್ತಕ್ಕಂಥದ್ದು ನಿಮಗೆ ರಿಫಂಡ್ ಆಗುತ್ತೆ. ಅದು ಯಾವಾಗ ಅಂತಂದರೆ ನೀವು ಎಕ್ಸಾಮನ್ನು ಬರೆದು ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮಗೆ ದುಡ್ಡು ರಿಫಂಡ್ ಆಗ್ತಕ್ಕಂಥದ್ದು ಫಾರ್ ಓನ್ಲಿ SC ST ಕ್ಯಾಂಡಿಡೇಟ್ಸ್ಗಳಿಗೆ. ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ಫೀಸ್ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್. ಅದೇ ರೀತಿ ಆನ್ಲೈನ್ ಎಕ್ಸಾಮ್ ಯಾವುದ್ರ ಬೇಸ್ ಇರುತ್ತೆ ಅಂತಂದರೆ ಆನ್ಲೈನ್ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರತಕ್ಕಂಥದ್ದು. ಆನ್ಲೈನಲ್ಲಿ ನೀವು ಎಕ್ಸಾಮನ್ನು ಬರೀತಕ್ಕಂಥದ್ದು. ಇಲ್ಲಿ ನಾರ್ಸೆಟ್ ಪ್ರಿಲಿಮಿನರಿ ಡೇಟ್ ಅಂತಂದರೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಡೇಟ್ ಯಾವಾಗಪ್ಪ ಅಂತಂದರೆ ಡೇಟ್ 11 ಏಪ್ರಿಲ್ 2026, 11th ಏಪ್ರಿಲ್ 2026 ಸಾಟರ್ಡೆ ಇರ್ತಕ್ಕಂಥದ್ದು ಎಕ್ಸಾಮು. ಆನ್ಲೈನ್ CBT ಫಾರ್ ಸ್ಟೇಜ್ 2 ಅಂತಂದರೆ ಮೇನ್ಸಿಗೆ ಯಾವಾಗಪ್ಪ ಅಂತಂದರೆ ಡೇಟ್ 13th ಏಪ್ರಿಲ್ಗೆ 2026 ನೀವು ಎಕ್ಸಾಮನ್ನು ಮೇನ್ಸನ್ನು ಅಟೆಂಡ್ ಮಾಡ್ತೀರಾ. ಪ್ರಿಲಿಮ್ಸ್ ಕ್ವಾಲಿಫೈ ಆಗಿರ್ತಕ್ಕಂಥವ್ರು ಮೇನ್ಸಿಗೆ ಅಟೆಂಡ್ ಆಗ್ತೀರಾ. ಇದಿಷ್ಟು ಇನ್ಫಾರ್ಮೇಷನ್ ರಿಲೇಟೆಡ್ ನಾರ್ಸೆಟ್ ನರ್ಸಿಂಗ್ ಆಫೀಸರ್ ರಿಕ್ರೂಟ್ಮೆಂಟ್ ಎಲಿಜಿಬಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ. ಸಿ ಯು ಸೂನ್.